ಮುಡಾ ನಿವೇಶನ ಹಂಚಿಕೆ ಹಗರಣ ಸಿಎಂ ಸಿದ್ದರಾಮಯ್ಯ ಸುತ್ತಲೂ ಗಿರಿಕಿ ಹೊಡೆಯುತ್ತಾ ಇದೆ. ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯ ಪತ್ನಿ ಹಾಗೂ ಆಪ್ತ ಸಚಿವರಿಗೂ ಆಪತ್ತು ಬಂದೊದಗಿದೆ. ಏನಾಯ್ತು ಇವತ್ತು, ಆಮೇಲೆ ಹೈಕೋರ್ಟ್ ಏನು ಹೇಳ್ತು ಕೊನೆಗೆ ಹೇಳ್ತೀನಿ. ಈ ಸ್ಟೋರಿ ನೋಡಿ. ಸಿಎಂ ಸಿದ್ದರಾಮಯ್ಯಗೆ ಸಿಬಿಐ ಟೆನ್ಷನ್. ಇಡಿ ನೋಟಿಸ್ನಿಂದ ಪಾರ್ವತಿ ಹೈರಾಣ. ಲೋಕಾಯುಕ್ತರು ರಿಲೀಫ್ ಕೊಡ್ತಾರೆ. ಕ್ಲೀನ್ ಚಿಟ್ ಸಿಕ್ಬಿಟ್ರೆ ನನ್ನ ಲೈಫ್ ಜಾಲಿ. ಕುರ್ಚಿ ಮೇಲೆ ಕಣ್ಣಿಟ್ಟವರು ಖಾಲಿ ಅಂತ ಸಿದ್ದರಾಮಯ್ಯ ಕನವರಿಸ್ತಾ ಇದ್ದಾಗಲೇ ಮನೆ ಬಾಗಿಲಿಗೆ ಇಡಿ ನೋಟಿಸ್ ಬಂದಪ್ಪಳಿಸಿತ್ತು. ಇವತ್ತೇ ಸಿದ್ದು ಪತ್ನಿ ಪಾರ್ವತಿ, ಸಚಿವ ಭೈರತಿ ಸುರೇಶ್ಗೆ ವಿಚಾರಣೆಗೆ ಬರುವಂತೆ ಸೂಚಿಸಿತ್ತು. ಆದ್ರೆ ಇಬ್ಬರು ಗೈರಾದ್ರು. ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಯೋ ಅವಶ್ಯಕತೆ ಹೇಗಿಲ್ವೋ, ಮೂಡಾದಲ್ಲಿ ನಡೆದಿರುವ ಹಗರಣಕ್ಕೂ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ಹಗರಣ ನಡೆದಿದೆ ಅನ್ನೋದನ್ನು ಯಾವ ಪಕ್ಷವೂ ಇಲ್ಲ ಅಂತ ಹೇಳಿಲ್ಲ. ಎಲ್ಲ ಪಕ್ಷಗಳು ನಡೆದಿದೆ ಅಂತ ಹೇಳಿದ್ದಾವೆ. ಮಾಡಿದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕಲ್ಲ. ಇಡಿ 142 ಸೈಟ್ಗಳನ್ನು ಮುಟ್ಕೋಲು ಹಾಕೊಳ್ಳುತ್ತೆ. ಎಲ್ಲ ರಾಜಕೀಯ ಪ್ರೇರಿತ. ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೀತು. 2 institutions can't do at the same time. ಈಗಾಗಲೇ ಲೋಕಾಯುಕ್ತಲ್ಲಿ ತನಿಖೆ ನಡೀತಾ ಇದೆ. ಲೋಕಾಯುಕ್ತ ತನಿಖೆ ನಡೀತಾ ಇರ್ಬೇಕಾದ್ರೆ ಬೇರೆ ಸಂಸ್ಥೆಯವರು ಮಾಡಕ್ ಬರುವುದಿಲ್ಲ ಅನ್ನೋದು ಅನೇಕ ಜಡ್ಜ್ಮೆಂಟ್ಸ್ ಕೂಡ ಇದೆ. ಮೂಡಾ ತನಿಖೆ ಸಿಬಿಐಗೆ ವಹಿಸಬೇಕು ಅಂತ ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಆದೇಶವನ್ನ ಹೈಕೋರ್ಟ್ ಕಾಯ್ದಿರಿಸಿದೆ. ಹಾಗೆ ಲೋಕಾಯುಕ್ತ ಪೊಲೀಸರ ಅಂತಿಮ ವರದಿ ಸಲ್ಲಿಕೆಗೆ ಗಡುವು ವಿಸ್ತರಣೆ ಮಾಡಿದ್ದು, ಆದೇಶ ಪ್ರಕಟಿಸುವವರೆಗೂ ಗಡುವು ವಿಸ್ತರಿಸಿದೆ. ಇತ್ತ ಆದೇಶ ಏನ್ ಬರಬಹುದು ಅಂತ ಸಿಎಂ ಸಿದ್ದರಾಮಯ್ಯಗೆ ಆತಂಕ ಶುರುವಾಗಿದೆ. ಮುಖ್ಯಮಂತ್ರಿ ಒಬ್ಬ ಸಾಮಾನ್ಯ ವ್ಯಕ್ತಿ ದೂರು ದಾಖಲು ಮಾಡಿದ ತಕ್ಷಣ 60 ಕೋಟಿಗಿಂತ ಹೆಚ್ಚು ಬೆಲೆ ಒಳ ಆಸ್ತಿ ಅಂತ ಹೇಳ್ತಿದಂತ ಆಸ್ತಿಯನ್ನು ವಾಪಸ್ ಕೊಡ್ತಾರೆ ಅಂದರೆ ಅರ್ಥ ಮಾಡ್ಕೋಬೇಕು. ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳಿದ್ದು ನಿಜ, ಒಬ್ಬ ಮುಖ್ಯಮಂತ್ರಿ ಹೇಳಿದ್ದು ಸುಳ್ಳು ಅಂತ ಸ್ಪಷ್ಟವಾಗಿ ಸಾಬೀತಾಗಿದೆ. ಇದಕ್ಕೆ ಯಾವುದೇ ದೊಡ್ಡ ಒಂದು ವಿದ್ಯಾವನ್ನು ಬೇಕಾಗಿಲ್ಲ, ಮತ್ತೊಂದು ಬೇಕು. ಸಾಮಾನ್ಯ ವ್ಯಕ್ತಿಗೂ ಕೂಡ ಅರ್ಥ ಆಗಂತ ವಿಚಾರ. ಅವರು ತಪ್ಪು ಮಾಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿವೇಶನ ವಾಪಸ್ ಕೊಡ್ತಿರಲಿಲ್ಲ. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಮೂಡಿಸಿದ್ದ ಮೂಡಾ ಹಗರಣದ ಲೋಕಾಯುಕ್ತ ತನಿಖೆ ಪೂರ್ಣಗೊಂಡಿದ್ದು, ವರದಿಯೂ ಸಿದ್ಧವಾಗಿದೆ. ಪಾರ್ವತಿ ಅವರಿಗೆ ಕ್ಲೀನ್ ಚಿಟ್ ನೀಡಿರುವುದು ತಿಳಿದು ಬಂದಿದೆ. ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಕೂಡ ಕಂಡು ಬಂದಿಲ್ವಂತೆ. ಆದರೆ ಇಡಿ ಅವರು ಮಾತ್ರ ಬೇರೆ ರೀತಿಯಲ್ಲೇ ತನಿಖೆ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಡಾ ನಿವೇಶನ ಹಂಚಿಕೆ ಹಗರಣ ಸಿಎಂ ಸಿದ್ದರಾಮಯ್ಯ ಸುತ್ತಲೂ ಗಿರಿಕಿ ಹೊಡೆಯುತ್ತಾ ಇದೆ. ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯ ಪತ್ನಿ ಹಾಗೂ ಆಪ್ತ ಸಚಿವರಿಗೂ ಆಪತ್ತು ಬಂದೊದಗಿದೆ. ಏನಾಯ್ತು ಇವತ್ತು, ಆಮೇಲೆ ಹೈಕೋರ್ಟ್ ಏನು ಹೇಳ್ತು ಕೊನೆಗೆ ಹೇಳ್ತೀನಿ. ಈ ಸ್ಟೋರಿ ನೋಡಿ. ಸಿಎಂ ಸಿದ್ದರಾಮಯ್ಯಗೆ ಸಿಬಿಐ ಟೆನ್ಷನ್. ಇಡಿ ನೋಟಿಸ್ನಿಂದ ಪಾರ್ವತಿ ಹೈರಾಣ. ಲೋಕಾಯುಕ್ತರು ರಿಲೀಫ್ ಕೊಡ್ತಾರೆ. ಕ್ಲೀನ್ ಚಿಟ್ ಸಿಕ್ಬಿಟ್ರೆ ನನ್ನ ಲೈಫ್ ಜಾಲಿ. ಕುರ್ಚಿ ಮೇಲೆ ಕಣ್ಣಿಟ್ಟವರು ಖಾಲಿ ಅಂತ ಸಿದ್ದರಾಮಯ್ಯ ಕನವರಿಸ್ತಾ ಇದ್ದಾಗಲೇ ಮನೆ ಬಾಗಿಲಿಗೆ ಇಡಿ ನೋಟಿಸ್ ಬಂದಪ್ಪಳಿಸಿತ್ತು. ಇವತ್ತೇ ಸಿದ್ದು ಪತ್ನಿ ಪಾರ್ವತಿ, ಸಚಿವ ಭೈರತಿ ಸುರೇಶ್ಗೆ ವಿಚಾರಣೆಗೆ ಬರುವಂತೆ ಸೂಚಿಸಿತ್ತು. ಆದ್ರೆ ಇಬ್ಬರು ಗೈರಾದ್ರು. ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಯೋ ಅವಶ್ಯಕತೆ ಹೇಗಿಲ್ವೋ, ಮೂಡಾದಲ್ಲಿ ನಡೆದಿರುವ ಹಗರಣಕ್ಕೂ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ಹಗರಣ ನಡೆದಿದೆ ಅನ್ನೋದನ್ನು ಯಾವ ಪಕ್ಷವೂ ಇಲ್ಲ ಅಂತ ಹೇಳಿಲ್ಲ. ಎಲ್ಲ ಪಕ್ಷಗಳು ನಡೆದಿದೆ ಅಂತ ಹೇಳಿದ್ದಾವೆ. ಮಾಡಿದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕಲ್ಲ. ಇಡಿ 142 ಸೈಟ್ಗಳನ್ನು ಮುಟ್ಕೋಲು ಹಾಕೊಳ್ಳುತ್ತೆ. ಎಲ್ಲ ರಾಜಕೀಯ ಪ್ರೇರಿತ. ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೀತು. 2 institutions can't do at the same time. ಈಗಾಗಲೇ ಲೋಕಾಯುಕ್ತಲ್ಲಿ ತನಿಖೆ ನಡೀತಾ ಇದೆ. ಲೋಕಾಯುಕ್ತ ತನಿಖೆ ನಡೀತಾ ಇರ್ಬೇಕಾದ್ರೆ ಬೇರೆ ಸಂಸ್ಥೆಯವರು ಮಾಡಕ್ ಬರುವುದಿಲ್ಲ ಅನ್ನೋದು ಅನೇಕ ಜಡ್ಜ್ಮೆಂಟ್ಸ್ ಕೂಡ ಇದೆ. ಮೂಡಾ ತನಿಖೆ ಸಿಬಿಐಗೆ ವಹಿಸಬೇಕು ಅಂತ ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಆದೇಶವನ್ನ ಹೈಕೋರ್ಟ್ ಕಾಯ್ದಿರಿಸಿದೆ. ಹಾಗೆ ಲೋಕಾಯುಕ್ತ ಪೊಲೀಸರ ಅಂತಿಮ ವರದಿ ಸಲ್ಲಿಕೆಗೆ ಗಡುವು ವಿಸ್ತರಣೆ ಮಾಡಿದ್ದು, ಆದೇಶ ಪ್ರಕಟಿಸುವವರೆಗೂ ಗಡುವು ವಿಸ್ತರಿಸಿದೆ. ಇತ್ತ ಆದೇಶ ಏನ್ ಬರಬಹುದು ಅಂತ ಸಿಎಂ ಸಿದ್ದರಾಮಯ್ಯಗೆ ಆತಂಕ ಶುರುವಾಗಿದೆ. ಮುಖ್ಯಮಂತ್ರಿ ಒಬ್ಬ ಸಾಮಾನ್ಯ ವ್ಯಕ್ತಿ ದೂರು ದಾಖಲು ಮಾಡಿದ ತಕ್ಷಣ 60 ಕೋಟಿಗಿಂತ ಹೆಚ್ಚು ಬೆಲೆ ಒಳ ಆಸ್ತಿ ಅಂತ ಹೇಳ್ತಿದಂತ ಆಸ್ತಿಯನ್ನು ವಾಪಸ್ ಕೊಡ್ತಾರೆ ಅಂದರೆ ಅರ್ಥ ಮಾಡ್ಕೋಬೇಕು. ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳಿದ್ದು ನಿಜ,
ಒಬ್ಬ ಮುಖ್ಯಮಂತ್ರಿ ಹೇಳಿ ಸುಳ್ಳು ಅಂತ ಸ್ಪಷ್ಟವಾಗಿ ಸಾಬೀತಾಗಿದೆ. ಇದಕ್ಕೆ ಯಾವುದೇ ದೊಡ್ಡ ಒಂದು ವಿದ್ಯಾವನ್ನು ಬೇಕಾಗಿಲ್ಲ, ಮತ್ತೊಂದು ಬೇಕು, ಸಾಮಾನ್ಯ ವ್ಯಕ್ತಿಗೂ ಕೂಡ ಅರ್ಥ ಆಗಂತ ವಿಚಾರ. ಅವರು ತಪ್ಪು ಮಾಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿವೇಶನ ವಾಪಸ್ ಕೊಡ್ತಿರಲಿಲ್ಲ. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಮೂಡಿಸಿದ್ದ ಮೂಡ ಹಗರಣದ ಲೋಕಾಯುಕ್ತ ತನಿಖೆ ಪೂರ್ಣಗೊಂಡಿದ್ದು ವರದಿಯೂ ಸಿದ್ಧವಾಗಿದೆ. ಪಾರ್ವತಿ ಅವರಿಗೆ ಕ್ಲೀನ್ ಚಿಟ್ ನೀಡಿರುವುದು ತಿಳಿದು ಬಂದಿದೆ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಕೂಡ ಕಂಡು ಬಂದಿಲ್ವಂತೆ. ಆದರೆ ಇಡಿ ಅವರು ಮಾತ್ರ ಬೇರೆ ರೀತಿಯಲ್ಲೇ ತನಿಖೆ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಡಾ ನಿವೇಶನ ಹಂಚಿಕೆ ಹಗರಣ ಸಿಎಂ ಸಿದ್ದರಾಮಯ್ಯ ಸುತ್ತಲೂ ಗಿರ್ಕಿ ಹೊಡೆಯುತ್ತಾ ಇದೆ. ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯ ಪತ್ನಿ ಹಾಗೂ ಆಪ್ತ ಸಚಿವರಿಗೂ ಆಪತ್ತು ಬಂದೊದಗಿದೆ. ಏನಾಯ್ತು ಇವತ್ತು, ಆಮೇಲೆ ಹೈಕೋರ್ಟ್ ಏನು ಹೇಳ್ತು ಕೊನೆಗೆ ಹೇಳ್ತೀನಿ. ಈ ಸ್ಟೋರಿ ನೋಡಿ. ಸಿಎಂ ಸಿದ್ದರಾಮಯ್ಯಗೆ ಸಿಬಿಐ ಟೆನ್ಷನ್. ಇಡಿ ನೋಟಿಸ್ನಿಂದ ಪಾರ್ವತಿ ಹೈರಾಣ. ಲೋಕಾಯುಕ್ತರು ರಿಲೀಫ್ ಕೊಡ್ತಾರೆ. ಕ್ಲೀನ್ ಚಿಟ್ ಸಿಕ್ಬಿಟ್ರೆ ನನ್ನ ಲೈಫ್ ಜಾಲಿ, ಕುರ್ಚಿ ಮೇಲೆ ಕಣ್ಣಿಟ್ಟವರು ಖಾಲಿ ಅಂತ ಸಿದ್ದರಾಮಯ್ಯ ಕನವರಿಸ್ತಾ ಇದ್ದಾಗಲೇ ಮನೆ ಬಾಗಿಲಿಗೆ ಇಡಿ ನೋಟಿಸ್ ಬಂದಪ್ಪಳಿಸಿತ್ತು. ಇವತ್ತೇ ಸಿದ್ದು ಪತ್ನಿ ಪಾರ್ವತಿ, ಸಚಿವ ಭೈರತಿ ಸುರೇಶ್ಗೆ ವಿಚಾರಣೆಗೆ ಬರುವಂತೆ ಸೂಚಿಸಿತ್ತು. ಆದ್ರೆ ಇಬ್ಬರು ಗೈರಾದ್ರು. ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಯೋ ಅವಶ್ಯಕತೆ ಹೇಗಿಲ್ವೋ, ಮೂಡಾದಲ್ಲಿ ನಡೆದಿರುವ ಹಗರಣಕ್ಕೂ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ಹಗರಣ ನಡೆದಿದೆ ಅನ್ನೋದನ್ನು ಯಾವ ಪಕ್ಷವೂ ಇಲ್ಲ ಅಂತ ಹೇಳಿಲ್ಲ. ಎಲ್ಲ ಪಕ್ಷಗಳು ನಡೆದಿದೆ ಅಂತಲೇ ಹೇಳಿದ್ದಾವೆ. ಮಾಡಿದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕಲ್ಲ. ಇಡಿ 142 ಸೈಟ್ಗಳನ್ನು ಮುಟ್ಗೋಲು ಹಾಕೊಳ್ಳುತ್ತೆ. ಎಲ್ಲ ರಾಜಕೀಯ ಪ್ರೇರಿತ. ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೀತು. ಟೂ ಇನ್ಸ್ಟಿಟ್ಯೂಷನ್ಸ್ ಕಾಂಟ್ ಡೂ ಅಟ್ ಎ ಸೇಮ್ ಟೈಮ್. ಈಗಾಗಲೇ ಲೋಕಾಯುಕ್ತಲ್ಲಿ ತನಿಖೆ ನಡೀತಾ ಇದೆ. ಲೋಕಾಯುಕ್ತ ತನಿಖೆ ನಡೀತಾ ಇರ್ಬೇಕಾದ್ರೆ ಬೇರೆ ಸಂಸ್ಥೆಯವರು ಮಾಡಕ್ ಬರುವುದಿಲ್ಲ ಅನ್ನೋದು ಅನೇಕ ಜಡ್ಜ್ಮೆಂಟ್ಸ್ ಕೂಡ ಇದೆ. ಮೂಡಾ ತನಿಖೆ ಸಿಬಿಐಗೆ ವಹಿಸಬೇಕು ಅಂತ ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಆದೇಶವನ್ನ ಹೈಕೋರ್ಟ್ ಕಾಯ್ದಿರಿಸಿದೆ. ಹಾಗೆ ಲೋಕಾಯುಕ್ತ ಪೊಲೀಸರ ಅಂತಿಮ ವರದಿ ಸಲ್ಲಿಕೆಗೆ ಗಡುವು ವಿಸ್ತರಣೆ ಮಾಡಿದ್ದು, ಆದೇಶ ಪ್ರಕಟಿಸುವವರೆಗೂ ಗಡುವು ವಿಸ್ತರಿಸಿದೆ. ಇತ್ತ ಆದೇಶ ಏನ್ ಬರಬಹುದು ಅಂತ ಸಿಎಂ ಸಿದ್ದರಾಮಯ್ಯಗೆ ಆತಂಕ ಶುರುವಾಗಿದೆ. ಮುಖ್ಯಮಂತ್ರಿ ಒಬ್ಬ ಸಾಮಾನ್ಯ ವ್ಯಕ್ತಿ ದೂರು ದಾಖಲು ಮಾಡಿದ ತಕ್ಷಣ 60 ಕೋಟಿಗಿಂತ ಹೆಚ್ಚು ಬೆಲೆ ಬಾಳೋ ಆಸ್ತಿ ಅಂತ ಹೇಳ್ತಿದ್ದಂಥ ಆಸ್ತಿಯನ್ನು ವಾಪಸ್ ಕೊಡ್ತಾರೆ ಅಂದರೆ ಅರ್ಥ ಮಾಡ್ಕೋಬೇಕು. ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳಿದ್ದು ನಿಜ, ಒಬ್ಬ ಮುಖ್ಯಮಂತ್ರಿ ಹೇಳಿದ್ದು ಸುಳ್ಳು ಅಂತ ಸ್ಪಷ್ಟವಾಗಿ ಸಾಬೀತಾಗಿದೆ. ಇದಕ್ಕೆ ಯಾವುದೇ ದೊಡ್ಡ ಒಂದು ವಿದ್ಯಾವನ್ನು ಬೇಕಾಗಿಲ್ಲ, ಮತ್ತೊಂದು ಬೇಕು, ಸಾಮಾನ್ಯ ವ್ಯಕ್ತಿಗೂ ಕೂಡ ಅರ್ಥ ಆಗಂತ ವಿಚಾರ. ಅವರು ತಪ್ಪು ಮಾಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿವೇಶನ ವಾಪಸ್ ಕೊಡ್ತಿರಲಿಲ್ಲ. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಮೂಡಿಸಿದ್ದ ಮೂಡ ಹಗರಣದ ಲೋಕಾಯುಕ್ತ ತನಿಖೆ ಪೂರ್ಣಗೊಂಡಿದ್ದು ವರದಿಯೂ ಸಿದ್ಧವಾಗಿದೆ. ಪಾರ್ವತಿ ಅವರಿಗೆ ಕ್ಲೀನ್ ಚಿಟ್ ನೀಡಿರುವುದು ತಿಳಿದು ಬಂದಿದೆ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಕೂಡ ಕಂಡು ಬಂದಿಲ್ವಂತೆ. ಆದರೆ ಇಡಿ ಅವರು ಮಾತ್ರ ಬೇರೆ ರೀತಿಯಲ್ಲೇ ತನಿಖೆ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.